ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ, ನೋಡ್ಕೊಬನ್ನಿ ಆ ವಿಡಿಯೋ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ನಮ್ಮ ಅತ್ತೆ ಮನೆಯಲ್ಲಿ ಇದು ವರಮಹಾಲಕ್ಷ್ಮಿ ಪೂಜೆ ಟೈಪ್ ಮಾಡ್ತಿದ್ದಾರೆ, ಮದುವೆ ಆಗ್ತಾರಲ್ವ ಅದಕ್ಕೋಸ್ಕರ. ಸೊ ನೋಡೋಣ ಬನ್ನಿ ಯಾವ ಥರ ರೆಡಿ ಆಗ್ತೀನಿ ಅಂತ. ಸೊ ನಾನು ಫಸ್ಟ್ ಎಮೋಲಿನ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು, ಮತ್ತು ಮಸ್ಕಾರನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಐಲೈನರ್, ಮತ್ತು ನಾನು ಸಿಂಪಲಾಗಿ ಎಲಿಗೆಂಟಾಗಿ ರೆಡಿ ಆಗ್ತಾಯಿದ್ದೀನಿ. ನಾನು ಚಿಕನ್ನ 4 ಶೇಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಇಷ್ಟ. ಸೊ ಅದಕ್ಕೆ ನಾನು 4 ಟೈಪ್ಸ್ ಆಫ್ ಲಿಪ್ಸ್ಟಿಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. 3 ಬೇರೆ ಬೇರೆ ಕಂಪ್ನೀಸನ್ನು ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ನಾನು ಸ್ಟಿಕ್ಕರ್ ಇಟ್ಕೊತೀನಿ. ಸೊ ಸಿಂಪಲಾಗಿ ಎಲಿಗೆಂಟಾಗಿ ರೆಡಿ ಆಗೋಣ ಬನ್ನಿ. ನೋಡಬೇಕು, ನಾನು ಈ ಥರ ತೊಗೊಂಡಿದ್ದೀನಿ, 6 ಫಿಂಗರ್ಸಲ್ಲಿ ತೊಗೊಂಡಿದ್ದೀನಿ. ನಾನು ಫಸ್ಟ್ ಇದೊಂಥರ ಮೆರೂನ್ ಕಲರ್ ಶೇಡನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಶೇಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ಸುಮ್ಮನೆ ಲೈಟಾಗಿ ಅಪ್ಲೈ ಮಾಡ್ತೀನಿ, ನಾನು ಅಷ್ಟು ಡಾರ್ಕಾಗಿ ಅಪ್ಲೈ ಮಾಡಲ್ಲ. ನೋಡ್ಬೋದು, ಇಷ್ಟೇ ನಾನು ಅಪ್ಲೈ ಮಾಡಿರೋದು. ಆಮೇಲೆ ಇದೊಂಥರ ಸ್ಕಿನ್ ಶೇಡ್ ಲಿಪ್ಸ್ಟಿಕ್, ಇದು ನೀವು ನೋಡ್ಬೋದು. ಈ ಥರ ಸ್ಕಿನ್ ಶೇಡ್ ಲಿಪ್ಸ್ಟಿಕ್ ಬರುತ್ತೆ, ಸ್ಕಿನ್ ಶೇಡ್ ಲಿಪ್ಸ್ಟಿಕ್ ಇದು ನೋಡಿ, ಇದು ತುಂಬ ಲೈಟಾಗಿ ಇದು ಕಾಣಿಸುತ್ತೆ. ಅದಾದಮೇಲೆ ಇದನ್ನು ನಾನು 2 ಡ್ರಾಪ್ಸನ್ನು ಹಾಕ್ತೀನಿ ಅಷ್ಟೇ. ನೀವು ಈ ಥರ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸಾರಿ, ತುಂಬ ಡಿಸ್ಟರ್ಬೆನ್ಸ್ ಈ ಕಡೆ ಎಲ್ಲ ನೋಡ್ಬೋದು. ತುಂಬ ಲೈಟ್ ಲಿಪ್ಸ್ಟಿಕ್ ಇದು, ಇಷ್ಟೇ. ಅಷ್ಟೇ. ನಾನು ಐಬ್ರೋ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಡಾರ್ಕಾಗೇ ಇದೆ ಐಬ್ರೋ, ಬಟ್ ಸುಮ್ಮನೆ ಟಚಪ್ಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಎಲ್ಲಾದರೂ ಹೋಗಬೇಕಿದ್ರೆ ಮಾತ್ರ ಯೂಸ್ ಮಾಡ್ತೀನಿ. ನೋಡಿ, ನಾನು ಲೈಟ್ ತೊಗೊತಾ ಇದ್ದೀನಿ, ಎಲ್ಲ ಇದಲ್ಲೇ ಇದು ಮಾಡ್ತಾಯಿದ್ದೀನಿ, ತುಂಬ ಲೈಟಾಗಿ ಇದನ್ನು ನೀವು ಈಗ ಅಪ್ಲೈ ಮಾಡಬೇಡಿ, ಸ್ವಲ್ಪ ಅಪ್ಲೈ ಮಾಡಿ ಸಾಕು. ನೋಡಿಸ್ತೀನಿ ನೋಡಿ, ಇಷ್ಟೇ ಸಾಕು. ನೋಡ್ಬೋದು, ಈ ಥರ ಐಬ್ರೋಸ್ ನಾನು ಶೇಪನ್ನು ಕೊಟ್ಕೊಂಡಿದ್ದೀನಿ. ನಾನು ಇಷ್ಟು ಶೇಪ್ ಇಲ್ಲ. ಆ್ಯಂಡ್ ಫೈನಲ್ ಇದು ನೋಡ್ಬೋದು, ಬಟ್ಟೆ ಇಟ್ಕೊಂಡು. ಬಟ್ ನಾನು ಸ್ಟಿಕ್ಕರ್ ಇಕ್ಕೋಬೇಕು ಅಂದ್ಕೊಂಡೆ, ಬಟ್ ಅದು ಬೇಡ ಅನಿಸ್ತು ಇಟ್ಕೊಳೋದು. ಅದಕ್ಕೋಸ್ಕರ ನಾನು ಸ್ಟಿಕ್ಕರನ್ನು ಸ್ಕಿಪ್ ಮಾಡಿದ್ದೀನಿ ಇವಾಗ. ಮತ್ತು ಇವಾಗ ನಾವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಹೇರ್ ಸ್ಟೈಲ್ ಮುಖ್ಯ ಅಲ್ವಾ, ಅದಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಂಬರೋಣ. ಲೆಟ್ಸ್ ಸ್ಟಾರ್ಟ್. ಫೈನಲಿ ನನ್ನ ಲುಕ್ ಈ ಥರ ಇದೆ. ಬಟ್ ಇದು ಶೇಡ್ ಹಾಫ್ ಫ್ರಾಕನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ಕಿನ್ ಕಲರ್ ಪ್ಯಾಂಟ್ ವೇರ್ ಮಾಡಿದ್ದೀನಿ. ನೀವು ನೋಡ್ಬೋದು, ನಂದು ಚಮ್ ಕಾಣಿಸ್ತೀನಿ. ಮೇಕಪ್ ನೋಡ್ಬೋದು ನೀವು, ನನ್ನ ಕಣ್ಣಿಂದ ಲಾಂಗ್ ಆಗ್ತದೆ. ನನ್ನ ಹೇರ್ ಸ್ಟೈಲ್ ನೋಡಿದ್ರಲ್ವ, ಇಷ್ಟೇ. ನಾನು ಸಿಂಪಲ್ಲಾಗಿ ಆ ಥರ ಬಂತಲ್ಲ ಇದು, ನನಗೆ ಹೇರ್ ಸ್ಟೈಲ್ ಏನೂ ಕುತ್ಕೊಳಲ್ಲ, ಸಿಂಪಲ್ಲಾಗಂತೂ ಏನೂ ಕುತ್ಕೊಳಲ್ಲ. ಇಷ್ಟು ಒಂದೇ ನನಗೆ ಕುತ್ಕೊಳೋದು. ಬಫ್ ಆಗಿರ್ಬೋದು, ಸೈಡ್ ಕ್ಲಾಕ್ ತೆಗೆದ್ರೆ ಬರುತ್ತೆ, ಒನ್ ಟೈಮ್ ಅದು ಬರಲ್ಲ. ನೋಡೋಣ. ನನಗೆ ತುಂಬ ಸಾಫ್ಟ್ ಇದೆ ಕೂದಲು, ನೀವು ನೋಡ್ಬೋದು, ತುಂಬ ಸಾಫ್ಟ್. ಬಟ್ ಏನೂ ಕುತ್ಕೊಳಲ್ಲ ಕೂದಲು. ಹೆಂಗೆ ಮಾಡಿ ಏನೇ ಮಾಡಿ ಒಂದೇ ಒಂದು ಕ್ಲಿಪ್ ಬಂದು ಹಾಕ್ಬೋದು ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ ಅದೊಂದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಏನೇನಾಗುತ್ತೆ ಅಂತ ನೋಡ್ಕೊಬರೋಣ. ಒಂದು ಚೊಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಗೆ ಇಷ್ಟ ಆಗಿದ್ದರೆ. ಸೊ ನಾವು ಬನ್ನಿ, ಇವರಿಬ್ರು ನೋಡ್ರಿ ಫ್ರೆಂಡ್ಸ್, ನಡ್ಕೊಂಡು ಮನೆಗೆ ನಡ್ಕೊಂಡು ಬರೋದು ಇತ್ತು.
ರಾಧತ್ತೆ ಏನ್ ಮಾಡ್ತಾರ ನೋಡ್ಕೊ ಬರೋಣ ಬನ್ನಿ ಫ್ರೆಂಡ್ಸ್. ಏನ್ ಮಾಡ್ತಿದ್ಯಾ ರಾಧತ್ತೆ? ಫ್ರೆಂಡ್ಸ್ ಇವರು ಪರಮ್ನಳ್ಳಿ. ಯಾರ್ಯಾರು ಪರಮ್ನಳ್ಳಿಯಲ್ಲಿ ಇದ್ದೀರಾ ಅವರೆಲ್ಲ ಹಾಯ್ ಕಮೆಂಟ್ ಅಲ್ಲಿ ನೋಡ್ರಿ. ಇವ್ರು ಯಾರ್ಯಾರು ಗೊತ್ತು ಹಾಯ್ ಮಾಡಿ, ಖುಷಿ ಆಗ್ಬಿಡುತ್ತೆ ನಮ್ಮ ಅತ್ತೆಗೂನು. ಮೆನ್ಯೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮಾಡಿದ್ದು ಗೈಸ್ ಎಲ್ಲ. ಇದು ಒಬ್ಬಟ್ಟು ಹಾಲು, ಮೊಸರು, ರಾಯ್ತಾ, ರಸಂ, ಕೆಳಗಡೆ ಪಲಾವ್ ಇದೆ ಗೈಸ್. ಇದು ಪಲಾವ್ ಇದೆ, ಇದ್ರಲ್ಲಿ ತೋರ್ಸಕ್ಕಾಗಲ್ಲ ಇವಾಗ. ದೆನ್ ಇಲ್ಲಿ ಒಬ್ಬಟ್ಟಿದೆ, ದೆನ್ ಇದ್ರಲ್ಲಿ ವೈಟ್ ರೈಸ್ ಇದೆ ಅಷ್ಟೇ ಫ್ರೆಂಡ್ಸ್ ಮಾಡಿರೋದು. ಕೋಸಂಬರಿ, ಇದು ಕೋಸಂಬರಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಲಕ್ಷ್ಮೀ ಪೂಜೆ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಹೆಣ್ಮಕ್ಳು ಮದುವೆ ಆಗೋಕ್ಕಿಂತ ಮುಂಚೆನೂ ಮಾಡ್ತಾರೆ, ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೇನೂ ಮಾಡ್ತಾರೆ. ಬಟ್ ಗಂಡ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂದರೆ ಔಟ್ ಸೈಡ್ ಮಾಡ್ತಾರೆ. ಇಲ್ಲಾಂದರೆ ಹೆಣ್ಮಗು ತವ್ರ ಮನೆ ಇರುತ್ತಲ್ವ, ಹೆಂಡತಿ ತವ್ರ ಮನೆಯಲ್ಲೇ ಮದುವೆಗೆ ಮುಂಚೆ ಮಾಡಿಸ್ತಾರೆ, ಆ ಥರ ಮಾಡಿಸ್ತಾರೆ. ಸೊ ಇವರು ಹುಡುಗ ಮನೆಯವರು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ದಿದ್ದ ಕಾರಣ ನಾವು ನಮ್ಮ ಮನೆಯಲ್ಲೇ ಮಾಡಿಸ್ತಾ ಇರೋದು ಇದು ಪೂಜೆಯನ್ನು. ನೀವು ನೋಡ್ಬೋದು ಇಲ್ಲಿ ಅರ್ಶಿನ ಕುಂಕುಮ ಅದು 8 ವಾರ ಮಾಡ್ತಾರೆ. 8 ವಾರ ಮಾಡ್ತಾರೆ. 8ನೇ ವಾರ ಫುಲ್ಲು ಅರ್ಶಿನ ಕುಂಕುಮ ಕೈ ಕಾಲು ಇದು ಕೆನ್ನೆಗೆಲ್ಲ ಹಚ್ತಾರೆ. ಅರ್ಶಿನ ಕುಂಕುಮನ ಹಚ್ಬಿಟ್ಟು ಅವರಿಗೆ ಒಂದು ಹೊತ್ತು ಊಟ ಹಾಕ್ಬಿಟ್ಟು ಮತ್ತು ಏನು ಎಲೆ ಅಡಿಕೆ ಮತ್ತು ಏನಾದರೂ ಜಾಕೆಟ್ ಬಟ್ಟೆ ಆ ಥರ ಎಲ್ಲ ಇಟ್ಟು ಕೊಡ್ತಾರೆ ಅವ್ರಿಗೆ. ಬಾಗಿನ ಥರ ಬಳೆ ಆ ಥರ ಎಲ್ಲ ಮಾಡ್ತಾರೆ. ಮಾಡಿ ಇದು ಒಂಥರ ಶಾಸ್ತ್ರ ಥರ ಅಷ್ಟೇ. ಇದು ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡಲ್ಲ. ಬಟ್ ನಮ್ಮ ಮನೆಯಲ್ಲಿ 3 ಜನ ಮದುವೆ ಆಗಿರೋರ್ಗೂ ಮಾಡಿಸಿದಾರಂತೆ. ಬಟ್ ನನಗೆ ಬುದ್ಧಿ ಬಂದಾಗಿಂದ ಇವ್ಳದೆ ನಾನು ನೋಡಿರೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೂಜೆ ಅದೆಲ್ಲ ನೋಡಿರೋದು. ಬಟ್ ಇನ್ನೂ ಇಬ್ಬರಿಗೆ ನಾನು ನೋಡಿಲ್ಲ, ಇನ್ನೂ ಇಬ್ಬರಿಗೆ ನಾನು ಚಿಕ್ಕವಳಾಗಿದ್ನಲ್ಲ ನೋಡಿರಲಿಲ್ಲ. ಸೊ ಇವಳಿಗೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಟ್ ತುಂಬ ಚೆನ್ನಾಗಿತ್ತು. ಒಂಥರ ಹೊಸ ಫಿಲ್ಲೆ. ವಾರ ಶುಕ್ರವಾರ ಎವ್ರಿ 8 ಡೇಸ್ ಯಾವ್ಯಾವ ಶುಕ್ರವಾರ ಬರುತ್ತೋ ಆ 8 ಡೇಸನ್ನು ಕೂಡ ಅವ್ರು ಅರ್ಶಿನ ಕುಂಕುಮನ ಕೊಟ್ಟು ಇದು ಮಾಡ್ಕೊತಾರೆ. ಲಾಸ್ಟ್ ವಾರ ಈ ರೀತಿಯಾಗಿ ಇದು ಮಾಡ್ತಿರೋರು. ಸೊ ನಾನೇ ಯಾಕೆ ರಾ ಕ್ಲಿಪ್ಪಿಂಗ್ಸ್ ಆಗ್ತಾಯಿಲ್ಲ ಅಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸು ಸಾಂಗ್ಸ್ ಓಡ್ತಿತ್ತು, ಅದಕ್ಕೋಸ್ಕರ ಲಕ್ಷ್ಮಿ ಸಾಂಗ್ಸ್ ಓಡ್ತಿತ್ತು, ಅದಕ್ಕೋಸ್ಕರ ನಾನು ಹಾಕಿಲ್ಲ, ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು. ಅದಕ್ಕೆ ನಾನು ಮಾತಾಡ್ತಿರೋದು. ನೀವು ನೋಡ್ಬೋದು ಎಲ್ಲ ನಿಂತ್ಕೊಂಡಿದ್ದಾರೆ, ಅದನ್ನವ್ರಿಗೆಲ್ಲ ಇದು ಮಾಡೋದು ಕಾರಣನೇ ಶಿವತ್ತೆ ಫ್ರೆಂಡ್ಸ್. ಮಾಲೆ ಬೇರೆ ಹಾಕೊಂಬಂದವ್ರೆ. ನೀವು ನೋಡ್ಬೋದು ನಾನು ಅಲ್ಲಿ ಅತ್ತೆ ಅಂತ ಮೆನ್ಷನ್ ಮಾಡಿದ್ನಲ್ಲ, ಅವರು ಆ್ಯಕ್ಚುಲಿ ನಮ್ಮ ಅತ್ತೆ ಅಲ್ಲ, ನನಗೆ ದೊಡ್ಡಮ್ಮ ಆಗಬೇಕು. ಯೂಶ್ವಲಿ ನಾನು ಯಾವಾಗೂ ಅತ್ತೆ ಅಂತ ಕರ್ದು ಬಟ್ ಅತ್ತೆ ಅಂತಲೇ ಬರುತ್ತೆ. ನಾನು ಪರ್ಟಿಕ್ಯುಲರಾಗಿ ನಾನು ಯಾವಾಗೂ ಅತ್ತೆ ಅಂತಲೇ ಕರೆಯೋದು, ದೊಡ್ಡಮ್ಮ ಅಂತ ಯಾವತ್ತೂ ಕರ್ತಿಲ್ಲ. ಕರೆದ್ರೂ ಕೂಡ ರೇರ್, ಯಾರು ಹಿಂಗೆ ಸಡನ್ನಾಗಿ ಬಲವಂತ ಮಾಡ್ತಾರೆ ನೋಡ್ರಿ, ಆವಾಗ ಕರಿತೀನಿ ಅಷ್ಟೇ. ಹಿಂಗೆ ಇದಲ್ಲ ಆವಾಗ ಮಾತ್ರ ಕರಿತೀನಿ. ಮಿಕ್ಕಿ ಟೈಮಾಗಿ ಯಾವಾಗೂ ಕರೆಯಲ್ಲ, ನಾನು ಅತ್ತೆ ಅಂತಲೇ ಕರಿತೀನಿ. ನೋಡ್ಬೋದು ಅದೆಲ್ಲ ಇವರೆಲ್ಲ ಮಾಡಿಕೊಂಡೆ ಅದು ಇದು ಮಾಡ್ತಾಯಿದ್ದಾರೆ. ಬಟ್ ಈ ಪೂಜೆಗೆ 9 ಜನ ಮುತ್ತೈದೆಯರಲ್ಲ, ಇದು 8 ಜನ ಮುತ್ತೈದೆಯರು ಇದು ಮಾಡೋದು ಇದಕ್ಕೂ ಈ ಪೂಜೆಗೆ. ಅದು ಬುಕ್ ಅಂತ ಇರುತ್ತೆ, ಅದೇನೋ ಬುಕ್ ಇರುತ್ತೆ, ಆ ಬುಕ್ಕಲ್ಲಿ ಎಷ್ಟು ಜನ ಅಂತ ಇರುತ್ತಲ್ವ ಅಷ್ಟು ಜನನ ಕರೆದು ಮಾಡ್ತಾರೆ. ನನಗೆ ಆ ಬುಕ್ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ ಏನು ಬುಕ್ಕು ಏನು ಪೂಜೆ ಅಂತ ಕೂಡ ಗೊತ್ತಿಲ್ಲ. ಪೂಜೆ ಗೊತ್ತು, ಲಕ್ಷ್ಮೀ ಪೂಜೆ ಟೈಪು. ಬಟ್ ಅದಕ್ಕೆ ಇನ್ನೊಂದು ಹೆಸರಿದೆ, ಅದು ಹೆಸರು ಗೊತ್ತಾಗ್ತಾಯಿಲ್ಲ ನನಗೆ ಏನು ಹೆಸರು ಅಂತ. ಅದಕ್ಕೆ ನಿಮಗೆ ಈ ಪೂಜೆ ಹೆಸರು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ನ ಪಿನ್ ಮಾಡ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ. ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಫ್ಯಾಮಿಲಿ, ಅಮ್ಮ ಅವರ ಅಣ್ಣನ ಮಗಳು ಇವಳು. ಎಲ್ರಿಗಿಂತ ಚಿಕ್ಕವಳು ನಾನೇ, ಮೀನ್ಸ್ ನನಗಿಂತ ಚಿಕ್ಕವಳು ಇನ್ನೊಬ್ಳಿದ್ದಾಳೆ ಮಾನ್ಯ, ಅವಳು ಚಿಕ್ಕವಳು ಅಮ್ಮ ಸೈಡಲ್ಲಿ. ಈ ಕಡೆ ಅಪ್ಪ ಸೈಡಲ್ಲಿ ಎಲ್ರಿಗಿಂತ ಚಿಕ್ಕವಳು ನಾನೇ.
ಅಮ್ಮ ಸೈಡಲ್ಲಿ ಎಲ್ರಿಗಿಂತ ಚಿಕ್ಕವಳು, ನನ್ನ ತಂಗಿ ಒಬ್ಳಿದ್ದಾಳು ಅವಳು. ಈ ಕಡೆ ಅಪ್ಪ ಸೈಡಲ್ಲಿ ಎಲ್ರಿಗಿಂತ ಚಿಕ್ಕವಳು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ 2025 ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು, ಏನು ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡೋಕ್ಕೆ ನೋಡ್ತೀನಿ. ಏಕೆಂದರೆ ನೆಕ್ಸ್ಟ್ ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ ಅಲ್ವಾ, ಅದಕ್ಕೋಸ್ಕರ ಆದಷ್ಟು ಕೂಡ ನಾನು ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು, ಏನು ಥರ ರೀಲ್ಸ್ ಬೇಕು ಆ ಥರ ಅನ್ನೋದನ್ನು ಕಮೆಂಟ್ ಮಾಡಿ. ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು. ಕುಕ್ಕಿಂಗ್ ವ್ಲಾಗ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು 2025 ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮದು ನೆಕ್ಸ್ಟ್ ಕೆಳಗಡೆ ಮನೆಯನ್ನು ನಾವು ಇದು ಮಾಡ್ಕೊತಾ ಇದ್ದೀನಿ, ರಿನೋವೇಟ್ ಮಾಡ್ಕೊತಾ ಇದ್ದೀರಿ. ಅದಕ್ಕೋಸ್ಕರ ಆ ಮನೆಯನ್ನು ತೊಗೊಂಡು ಕಿಚನ್ ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿ ಅದನ್ನ ಕಿಚನ್ ವ್ಲಾಗ್ ಅಂತಲೇ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ ನಾನು. ಆ ಥರ ಕೆಳಗಡೆ ಸ್ಟುಡಿಯೋ ಥರನೂ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ನಾನು, ರೀಲ್ಸ್ಗಾಗಿರ್ಬೋದು ಅದಕ್ಕೆ ಇದಕ್ಕೆಲ್ಲ. ಸೊ ನೋಡೋಣ. ಕೆಳಗಡೆ ಮನೆಯಲ್ಲಿ ನಾನು ಒಂದು ರೂಮ್ ಥರ ಇದೆ, ಆ ಮನೆಯಲ್ಲಿ ನನಗೆ ಯಾವ್ಯಾವ ಥರ ಸೆಟಪ್ ಬೇಕು ಯಾವ್ಯಾವ ಥರ ಮಾಡ್ಕೊಂಡು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋ ಥರ ಇರ್ತೀನಿ. ನೋಡೋಣ, ಅದರಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ 2025 ಕುಕ್ಕಿಂಗ್ ಬ್ಲಾಗ್ಸನ್ನು ಇದು ಮಾಡ್ತಾಯಿದ್ದೀನಿ ನಾನು, ಮಾಡಬೇಕು ಇದೇ ರೀತಿಯಾಗಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ನಿಮಗೂ ಯಾವ ಥರ ಐಡಿಯಾಸ್ ಇದೆ ಅನ್ನೋದನ್ನು ತಿಳಿಸಿ ನೀವು ನನಗೆ. ಅದೇ ಥರ ನೋಡೋಣ, ಮಾಡೋಣ. ಬಟ್ ನಾನು ಇನ್ನು ಕಿಚನೆಲ್ಲ ಇದು ಮಾಡಬೇಕು. ಈಗ ಪೈಂಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ. ಪೈಂಟ್ ಎಲ್ಲ ಮಾಡ್ತಿದ್ದಾರೆ ಕಿಚನೆಲ್ಲ. ಸೊ ಅದನ್ನೆಲ್ಲ ಯಾವ್ಯಾವ ರೀತಿ ಸೆಟಪ್ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿ ನಿಮಗೆ ಕೂಡ ತೋರಿಸ್ತೀನಿ ಅಂತ ಹೇಳ್ತೀನಿ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಏನು ಬರುತ್ತೆ ಅನ್ನೋದನ್ನು. ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಇದು ಮಾಡೋದನ್ನು. ಇಲ್ಲಿ ಪೂಜೆ ಮಾಡಿರ್ತಾರೆ ನೋಡಿ ಹುಡುಗಿ, ಆ ಹುಡುಗಿ ಒಂದು ಉಪವಾಸ ಥರ ಐತಿ, ಒಂದು ಹೊತ್ತು ಅವ್ರು ತಿನ್ನೋವರೆಗೂ ತಿಂದಿರ ಐತಿ, ಅವ್ರಿಗೆ ಬಡಿಸಿ ಆಮೇಲೆ ಇವ್ರು ತಿಂದೆ ಅದು ತುಂಬ ಒಳ್ಳೆಯದಾಗುತ್ತೆ. ಬಟ್ ಯಾರೂ ಎಂಜಲ್ ಮಾಡಿರಬಾರ್ದು ಆ ಫುಡ್ ಅಂತಾರೆ. ಅದನ್ನು ಎಂಜಲ್ ಮಾಡಿಲ್ದಿದ್ದೀರ ತಿಂದು ಅವ್ರಿಗೆ ಬಡಿಸಿ ಆದಮೇಲೆ ನಾವು ತಿನ್ನಬೇಕಾಗುತ್ತೆ ಊಟನ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಡಿಸ್ತಿದ್ದೀರಿ ಅವರಿಗೆ. ಯಾರೂ ವಿಡಿಯೋ ಮಾಡಿಲ್ದಿದ್ದ ಕಾರಣ ನಾನು ನಿಂತ್ಕೊಂಡು ಒಂದೇ ಕ್ಲಿಪ್ಪಿಂಗ್ ಇಟ್ಕೊಂಡು ಆಮೇಲೆ ನಾನು ಊಟಕ್ಕೆ ಕೂತ್ಕೊಂಡೆ. ನೀವು ನೋಡ್ಬೋದು, ಇದು ಒಬ್ಬಟ್ಟು ತಟ್ಟಿರೋದು ನಾನೇ. ನಮ್ಮ ಮನೇಲಿ ಒಬ್ಬಟ್ಟು ತಟ್ಟೋದಕ್ಕೆ ಫೇಮಸ್ ನಾನೇ. ಏಕೆಂದರೆ ನಾನು ಜಾಸ್ತಿ ತೆಳ್ಳಗೆ ತಿರ್ತೀನಿ ಒಬ್ಬಟ್ಟು. ಏಕೆಂದರೆ ನನಗೆ ಈ ಮಂದ ಇರುತ್ತೆ ನೋಡಿ ಒಬ್ಬಟ್ಟು, ನಂಗೆ ಅದಾಗೋದೇ ಇಲ್ಲ. ಮಂದ ತಿನ್ನೋಕ್ಕೆ ಆಗೋಲ್ಲ ನಂಗೆ. ಒಬ್ಬಟ್ಟು ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ಪರೋಟ ಅದೆಲ್ಲ ನಂಗೆ ದಪ್ಪ ಇದೆ ತಿನ್ನೋಕ್ಕಾಗಲ್ಲ. ನಂಗೆ ತೆಳ್ಳಗಿರಬೇಕು, ಆ ಥರ ಇಷ್ಟ ಆಗುತ್ತೆ ನನಗೆ. ಬಟ್ ಒಬ್ಬಟ್ಟು ತುಂಬ ಇಷ್ಟ. ಅದು ಈ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಇಷ್ಟ ಆಗೋಲ್ಲ, ಬೇಳೆ ಒಬ್ಬಟ್ಟು ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ಈ ಕೋಸಂಬರಿ ಅದೆಲ್ಲ ನಾನು ತಿನ್ನೋದಿಲ್ಲ ಯೂಶ್ವಲಿ, ಯಾವಾಗೂ ನಾನು ತಿನ್ನಲ್ಲ, ನನಗೆ ಇಷ್ಟ ಆಗೋಲ್ಲ ಅದೆಲ್ಲ. ಪಲಾವ್ ಬೋಂಡ ಹಾಕ್ಸ್ಕೊಂಡಿದ್ದೆ ಅಷ್ಟೇ ನಾನು ತಿಂದಿದ್ದು. ಪಲಾವ್ ಬೋಂಡ, ಅನ್ನ ರಸಮ್ ತಿಂದೆ ಅಷ್ಟೇ ನನಗಿಷ್ಟ ಆಗೋದು. ಈ ಪಲ್ಯ ಅದೆಲ್ಲ ನನಗಿಷ್ಟ ಆಗೋಲ್ಲ. ನಾನು ಯಾವಾಗೂ ತಿನ್ನಲ್ಲ ಪಲ್ಯ ಆಗಿರ್ಬೋದು, ಬೇರೆದೆಲ್ಲ ನಾನು ತಿನ್ನಲ್ಲ. ಪಲ್ಯ ಅದೆಲ್ಲ ಇಷ್ಟ ಆಗೋಲ್ಲ ನನಗೆ, ಅದಕ್ಕೋಸ್ಕರ ನಾನು ತಿನ್ನಲ್ಲ. ಕೋಸಂಬರಿ ಅದೆಲ್ಲ ಆಗೋದೇ ಇಲ್ಲ ಫ್ರೆಂಡ್ಸ್ ನನಗೆ. ಇದು ಕೋಸಂಬರಿ ಅಂತೂ ಆಗೋದೇ ಇಲ್ಲ ಬಿಡಿ, ನನಗೆ ಅದು ಇಷ್ಟನೂ ಆಗೋಲ್ಲ, ತಿನ್ನೋದಕ್ಕೆ ಏನೂ ಆಗೋಲ್ಲ. ಬಟ್ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಮಾಡಿದ್ದು ನಮ್ಮ ದೊಡ್ಡಮ್ಮ, ನಾನು ಹೇಳಿದ್ನಲ್ಲ ಅವ್ರು ಮಾಡಿದ್ದು. ಸೇಮ್ ಬಟ್ ಡಿಫ್ರೆಂಟ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ ಸೈನಾ.